ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಭರತನಾಟ್ಯ ಕ್ಲಾಸಿಗೆ ಸೇರ್ಕೊಂಡು 2 ಇಯರ್ಸ್ ಆಗಿದೆ. 7 ಇಯರ್ಸ್ ಫಸ್ಟು ನಾನು ವೆಸ್ಟರ್ನ್ಗೆ ಹೋಗ್ತಿದ್ದೆ. ಈಗ 2 ಇಯರ್ಸ್ ಆಗಿದೆ ನಾನು ಭರತನಾಟ್ಯಕ್ಕೆ ಸೇರ್ಕೊಂಡು. ನಮ್ಮ ಮ್ಯಾಮ್ ಕಡೆಯಿಂದ ಒಂದು ಆಪರ್ಚುನಿಟಿ ಸಿಕ್ತು ನನಗೆ. ಅದೇನಪ್ಪ ಅಂದರೆ ಮೈಸೂರು ಪ್ಯಾಲೇಸ್ ಗ್ರೌಂಡಲ್ಲಿ ನನಗೆ ಡ್ಯಾನ್ಸ್ ಮಾಡೋ ಅವಕಾಶ ಸಿಕ್ತು. ಅದಕ್ಕೋಸ್ಕರ ನಮ್ಮ ಮ್ಯಾಮು ಕಚ್ಚೆ ಸ್ಯಾರಿ ಉಟ್ಕೊಳ್ಳೋಕೆ ಹೇಳಿದರು ಎಲ್ಲರಿಗೂ. ಕಚ್ಚೆ ಸ್ಯಾರಿ ಉಟ್ಕೊಳ್ಳೋದ್ರಲ್ಲೇ ಅರ್ಧ ಟೈಮ್ ಹೋಗಿದ್ದು ಗೊತ್ತೇ ಆಗಿಲ್ಲ ನಮಗೆ. ಉಟ್ಸೋ ಅಷ್ಟೊತ್ತಿಗೆ 1 ಅವರ್ ಆಗೇ ಹೋಯ್ತು. ಅಮ್ಮ ತುಂಬ ಚೆನ್ನಾಗಿ ಸ್ಯಾರಿ ಉಡ್ಸಿದ್ರು. ಮೇಕಪ್ಪು ಅಷ್ಟೇ ಸಿಂಪಲಾಗಿ ಮೇಕಪ್ ಮಾಡ್ಕೊಬನ್ನಿ ಅಂತ ಹೇಳಿದರು. ಅದೆಲ್ಲ ರೆಡಿ ಆಗೋ ಅಷ್ಟರಲ್ಲಿ 4:30 ಆಗಿದ್ದು ಗೊತ್ತೇ ಆಗಿಲ್ಲ. ನಾವು ಮನೆ ಬಿಡೋದೇ 4:30 ಆಗಿತ್ತು. ಎಲ್ಲ ಬಿಟ್ವಿ. ನಾನು, ನನ್ನ ತಮ್ಮ, ನಮ್ಮಪ್ಪ, ನಮ್ಮಮ್ಮ, ನಮ್ಮಮ್ಮನ ಫ್ರೆಂಡ್ಸು, ನನ್ನ ಫ್ರೆಂಡ್ಸು ಎಲ್ಲ ಒಟ್ಟಿಗೆ ಹೊರಟ್ವಿ. ಸಿಟಿ ಎಂಟ್ರಿ ಕೊಡ್ತಿದ್ದಂಗೆ ಫುಲ್ ಟ್ರಾಫಿಕ್ಕು. ನಾವು ಹೋಗೋ ಅಷ್ಟರಲ್ಲಿ ಫುಲ್ ಟೈಮ್ ಆಗೋಗಿತ್ತು. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಫುಲ್ ಓಡೋದ್ವಿ. ಆದರೆ ಅಲ್ಲಿ ಇನ್ನೂ ಸ್ಟಾರ್ಟೇ ಆಗಿರಲಿಲ್ಲ ಸದ್ಯ. ಒಳಗೆ ಹೋಗ್ತಿದ್ದಂಗೆ ಫುಲ್ ಜನ ಸಾಗರ, ಫುಲ್ ತುಂಬೋಗಿರೋ ಜನ. ಆ್ಯಕ್ಚುಲಿ ಪ್ರೋಗ್ರಾಮ್ ಹೆಸರು ಬಂದ್ಬಿಟ್ಟು ಮಾಗಿ ಉತ್ಸವ ಉದ್ಘಾಟನಾ ಸಮಾರಂಭ ಅಂತ. ಮಾಗಿ ಅಂದರೆ ಚಳಿಗಾಲ, ಅದಕ್ಕೆ ಇದನ್ನು ಚಳಿಗಾಲದಲ್ಲಿ ಮಾಡ್ತಾರೆ. ಯಾಕಂದರೆ ಈಗ ವಿಂಟರ್ ಸೀಸನ್ ಅಲ್ವಾ. ಫ್ಲವರ್ ಶೋ ಕೂಡ ಆಯೋಜನೆ ಮಾಡಿದರು. ಎಷ್ಟೊಂದು ಜನ ಸೇರಿದ್ದಾರೆ ನೋಡಿ ಗೈಸ್. ನಮ್ಮ ಮೈಸೂರು ಪ್ಯಾಲೇಸ್ ನೋಡಿ ನೀವು. ಅದಾದಮೇಲೆ ಇಲ್ಲಿ ನಮಗೆ ಪೂಜಾ ಕುಣಿತ, ಡ್ಯಾನ್ಸು ಮತ್ತು ಭರತನಾಟ್ಯ ಎಲ್ಲ ಇತ್ತು. ಭರತನಾಟ್ಯದಲ್ಲಿ ನಾನು ಭಾಗಿಯಾಗಿದ್ದೀನಿ.
ಮುಂದೆ ಡ್ಯಾನ್ಸ್ ಮಾಡ್ತಿದ್ದಿದ್ದವರೇ ನಮ್ಮ ಭರತನಾಟ್ಯ ಟೀಚರು. ಎಲ್ಲ ಆದಮೇಲೆ ನಾವು ಲಾಸ್ಟಲ್ಲಿ ಗ್ರೂಪ್ ಫೋಟೋ ತೆಗೆಸ್ಕೊಂಡ್ವಿ. ಡ್ಯಾನ್ಸ್ ಅಂತೂ ನನಗಂತೂ ತುಂಬ ಇಷ್ಟ ಆಯಿತು. ಡ್ಯಾನ್ಸ್ ಆದಮೇಲೆ ಮ್ಯಾಮ್ ಹತ್ರನೂ ಫೋಟೋ ತೆಗೆಸ್ಕೊಳ್ಳೋಕೆ ನಿಂತ್ಕೊಂಡ್ವಿ. ಫೋಟೋ ತೆಗೆಸ್ಕೊಂಡಾದ್ಮೇಲೆ ನಮ್ಮದು ಗ್ರೂಪ್ ಫೋಟೋ, ಸಿಂಗಲ್ ಫೋಟೋ, ಮತ್ತು ಅಮ್ಮ, ನನ್ನ ಅಮ್ಮನ ಫ್ರೆಂಡ್ಸು, ನನ್ನ ಫ್ರೆಂಡ್ಸು ಎಲ್ಲ ಫೋಟೋ ತೆಗೆಸ್ಕೊಂಡು ಫ್ಲವರ್ ಶೋ ನೋಡೋಕ್ಕೆ ಹೋದ್ವಿ. ಫ್ಲವರ್ ಶೋನೂ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು, ಫ್ರೆಶ್ ಆಗಿರೋ ಫ್ಲವರ್ಸು. ಅದಾದಮೇಲೆ ಪ್ಯಾಲೇಸ್ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಹಾಕಿದ್ದಾರೆ. ತುಂಬ ಅಂದರೆ ತುಂಬ ಸ್ವರ್ಗ ಥರ ಇದೆ. ನಾವೆಲ್ಲೋ ಬಂದಿದ್ದೀವಿ ಅನ್ನಿಸ್ತಿದೆ, ಬಟ್ ಅದು ಮೈಸೂರು ಪ್ಯಾಲೇಸಿಗೆ ಬಂದಿದ್ದೀವಿ. ವಿ ಆರ್ ಸೋ ಗ್ರೇಟ್ಫುಲ್.